ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಸ್ಟ್ರೇಟ್ ಲೈನ್ಸ್ ಅಂತಕ್ಕಂತಹ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಒಂದು ಭಾಗದಲ್ಲಿ ನಾವು ಜನರಲ್ ಇಕ್ವೇಷನ್ ಆಫ್ ಎ ಲೈನ್ ಅನ್ನು ನೋಡೋಣ. ಜನರಲ್ ಇಕ್ವೇಷನ್ ಆಫ್ ಎ ಲೈನ್, ಇಲ್ಲಿವರೆಗೂ ನೀವೇನು ನೋಡಿದ್ರಿ? ಇಕ್ವೇಷನ್ ಆಫ್ ಎ ಲೈನ್ ನೋಡಿದ್ರಿ, ಅಂದರೆ ಪಾಯಿಂಟ್ ಸ್ಲೋಪ್ ಫಾರ್ಮ್ ನೋಡಿದ್ರಿ. ಅಂದರೆ ಯಾವ ಥರಪ್ಪ? y ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ವೈ ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ಇದು ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಸ್ಲೋಪ್ ಇದೆ, ಪಾಯಿಂಟ್ ಇದೆ. ಇದು ಪಾಯಿಂಟ್ ಸ್ಲೋಪ್ ಫಾರ್ಮ್ ಆಯಿತು. ಅದಾದ ನಂತರ ನಾವೇನು ನೋಡಿದ್ವಿ? 2 ಪಾಯಿಂಟ್ ಫಾರ್ಮ್ ನೋಡಿದ್ವಿ. y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಇನ್ ಬ್ರಾಕೆಟ್ x ಮೈನಸ್ x1. ಈ ಫಾರ್ಮನ್ನು ನೋಡಿದ್ವಿ. ಆಮೇಲೆ ಇಂಟರ್ಸೆಪ್ಟ್ ಫಾರ್ಮ್ ನೋಡಿದ್ವಿ. ಅದು ಆದ ನಂತರ ಯಾವುದಪ್ಪ? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನೋಡಿದ್ವಿ. ಅದು ಆದ ನಂತರ ನಾರ್ಮಲ್ ಫಾರ್ಮ್ ನೋಡಿದ್ವಿ. ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ ಅಂತೇಳಿ. ಇವೆಲ್ಲ ಏನಪ್ಪ ಅಂತಂದ್ರೆ ಈ ಫಾರ್ಮ್ಗಳಿದಾವಲ್ಲ, ಇವುಗಳನ್ನು ಏನು ಮಾಡ್ತಾ ಇದೀವಿ ಅಂದ್ರೆ ನಾವೀಗ ಜನರಲಿ ಹೇಳ್ತಾ ಇದ್ದೀವಿ. ಜನರಲಿ ಅಂತಂದರೆ ಯಾವುದೇ ಇಕ್ವೇಷನ್ ಕೊಟ್ಟರೂ ಕೂಡ ಆ ಫಾರ್ಮುಲಾ ಅಪ್ಲೈ ಆಗಬೇಕು. ಫಾರ್ಮುಲಾ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಫಾರ್ಮುಲಾಗಳಿದ್ದಾವೆ, ಅವು ಸ್ಪೆಸಿಫಿಕ್ ಕ್ವಶನಿಗೆ ಅಷ್ಟೇ ಫಾರ್ಮುಲಾಗಳು. ಈಗ y ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ಎಮ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂತಕ್ಕಂಥದ್ದು ಇದು ಸ್ಪೆಸಿಫಿಕ್ ಕ್ವಶನ್ ಕೊಟ್ಟಾಗ, ಸ್ಪೆಸಿಫಿಕಲಿ ಪಾಯಿಂಟು ಮತ್ತು ಸ್ಲೋಪ್ ಕೊಟ್ಟಾಗ ನಾವೇನು ಫಂಡ್ ಮಾಡ್ಬೋದು? ಇದ್ರ ಫಾರ್ಮೇಷನ್ ಫಂಡ್ ಮಾಡ್ಬೋದು ಅಥವಾ ಇಕ್ವೇಷನ್ ಫಂಡ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಕೊಟ್ಟಾಗ. ಬಟ್ ಪರ್ಟಿಕ್ಯುಲರ್ಲಿ ಕೊಟ್ಟಿಲ್ಲ ಅವರು, ಜನರಲಿ ಕೊಟ್ಟಾಗ ಅದಕ್ಕೇನು ಫಾರ್ಮುಲಾಸ್ಗಳು ಬರ್ತವೆ? ಜನರಲ್ ಫಾರ್ಮುಲಾಗಳು. ಅದಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಜನರಲ್ ಇಕ್ವೇಷನ್ ಆಫ್ ಎ ಸ್ಟ್ರೇಟ್ ಲೈನ್ ಯಾವ ಥರ ಇರ್ತದೆ? ಜನರಲ್ ಇಕ್ವೇಷನ್ ಆಫ್ ಎ ಸ್ಟ್ರೇಟ್ ಲೈನ್, ಇಟ್ ಈಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ax ಪ್ಲಸ್ by ಪ್ಲಸ್ c is equal to 0. ax plus by plus c is equal to 0 where a, b, c are constant values. Okay, positive or negative integers ಅಥವಾ ರಿಯಲ್ ನಂಬರ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎ ಈಸ್ ನಥಿಂಗ್ ಬಟ್ ವಾಟ್? ಎಕ್ಸ್ ಕೋಎಫಿಷಿಯಂಟ್ ಅಥವಾ ಕೋಎಫಿಷಿಯಂಟ್ ಆಫ್ ಎಕ್ಸ್. ಬಿ ಈಸ್ ಕೋಎಫಿಷಿಯಂಟ್ ಆಫ್ ವೈ. ಸಿ ಈಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ಆಫ್ ಎ ಸ್ಟ್ರೇಟ್ ಲೈನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ಗಳು. Therefore, any equation of the line is in the form of ax plus by plus c is equal to 0 where a and b are not 0 simultaneously. ಅಂದರೆ ಒಂದೇ ಕಾಲಕ್ಕೆ ಏಕಕಾಲದಲ್ಲಿ a ಮತ್ತು b ನ ವ್ಯಾಲ್ಯೂ 0 ಇರಬಾರ್ದು. ಯಾವುದಾದ್ರೂ ಒಂದು 0 ಇದ್ರೆ ನಡೀತದೆ, ಎರಡೂ 0 ಇರಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಎರಡೂ 0 ಇದ್ರೆ ಅದು ಪಾಯಿಂಟ್ ಆಗಿಬಿಡ್ತದೆ, ಲೈನ್ ಆಗಲ್ಲ. ನಮಗೆ ಬೇಕಾಗಿದ್ದು ಲೈನ್. ಲೈನ್ ಬೇಕು ಅಂತಂದರೆ ಐದರ್ ಎನೂ 0 ಇರ್ಬೋದು, ಇಲ್ಲ ಬಿನೂ 0 ಇರ್ಬೋದು, ಆದರೆ ಎರಡೂ 0 ಒಂದೇ ಸಮಯಕ್ಕೆ ಇರಂಗಿಲ್ಲ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಜನರಲ್ ಲೀನಿಯರ್ ಇಕ್ವೇಷನ್ ಆರ್ ಜನರಲ್ ಇಕ್ವೇಷನ್ ಆಫ್ ಎ ಲೈನ್. ನಿಮಗೆ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದಿ ಜನರಲ್ ಇಕ್ವೇಷನ್ ಆಫ್ ಎ ಲೈನ್ ಅಂತ ಕೇಳಿದಾಗ ax ಪ್ಲಸ್ by ಪ್ಲಸ್ c is equal to 0 ಅಂತ ನೀವು ಹೇಳಬೇಕು. ಜಸ್ಟ್ ಇಕ್ವೇಷನ್ ಆಫ್ ಎ ಲೈನ್ ಅಂತಂದರೆ y is equal to mx ಪ್ಲಸ್ c ಅಂತ ಹೇಳಬೇಕು. ಇಕ್ವೇಷನ್ ಆಫ್ ಎ ಲೈನ್ ಅಂದಾಗ y is equal to mx ಪ್ಲಸ್ c ಅಂತ ಹೇಳಬೇಕು. ಜನರಲ್ ಇಕ್ವೇಷನ್ ಆಫ್ ಎ ಲೈನ್ ಅಂತ ಹೇಳಿದಾಗ ax ಪ್ಲಸ್ by ಪ್ಲಸ್ c is equal to 0 ಅಂತ ಹೇಳಬೇಕು. ನೆಕ್ಸ್ಟ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎ ಲೈನ್. ಲೈನ್ ಈಗ ಒಂದು ಪಾಯಿಂಟ್ನಿಂದ ಪಾಸ್ ಆಗಿ ಹೋದರೆ ಅದರದ್ದು ಜನರಲ್ ಸೊಲ್ಯೂಷನ್ ಏನಿರ್ತದೆ. ಒಂದು ಲೈನ್ 2 ಪಾಯಿಂಟಿಂದ ಪಾಸ್ ಆಗಿ ಹೋದರೆ ಅದರ ಜನರಲ್ ಸೊಲ್ಯೂಷನ್ ಏನಿರ್ತದೆ. ಒಂದು ಲೈನ್ಗೆ ನಾರ್ಮಲ್ ಅಥವಾ ಪರ್ಪೆಂಡಿಕ್ಯುಲರ್ ಕೊಟ್ಟಾಗ ಅದಕ್ಕೇನು ಜನರಲ್ ಸೊಲ್ಯೂಷನ್. ನೆಕ್ಸ್ಟ್ ಒಂದು ಲೈನು ಇಂಟರ್ಸೆಪ್ಟ್ ಫಾರ್ಮ್ ಇತ್ತು, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇತ್ತು, ಅದಕ್ಕೇನಿದೆ ಫಾರ್ಮುಲಾ. ಇವೆಲ್ಲ ಫಾರ್ಮುಲಾಗಳನ್ನು ನೋಡ್ಕೊಂಡು ತಗೊಂತ ಇಲ್ಲಿವರೆಗೂ ಫಾರ್ಮುಲಾ ನೋಡಿದ್ವಿ, ಅವು ಸ್ಪೆಸಿಫಿಕ್ ಫಾರ್ಮುಲಾಸ್ಗಳು, ಇವು ಜನರಲ್ ಫಾರ್ಮುಲಾಸ್ಗಳು. ಅರ್ಥ ಆಗ್ತದಾ? ಜನರಲ್ ಫಾರ್ಮುಲಾಸ್ಗಳು. ಫಸ್ಟ್ ನೋಡ್ರಿ, ನಂಬರ್ 1 ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನೀವು ಸ್ಪೆಸಿಫಿಕ್ ಆಗಿ ಒಂದು ಫಾರ್ಮುಲಾ ಕಲ್ತಿದ್ದೀರಿ. ಏನಪ್ಪ ಅದು? y ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ಅದು ಫಾರ್ಮುಲಾ ಆಲ್ರೆಡಿ ಇದೆ. ಇದು ಜನರಲ್ ಫಾರ್ಮುಲಾ, applicable to each and every problems. Okay, slope intercept form, if b is not equal to the 0 then ax plus by plus c can be written as. ಇದನ್ನ ಹೆಂಗೆ ಬರಿಬೋದಪ್ಪ ನೋಡ್ರಿ?
ಏನಿದೆ ಕ್ವಶನ್ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಫಸ್ಟ್ ಪ್ಲಸ್ ಸಿ ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗ್ತದೆ ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಅಂತ ಬಂತು. ನೆಕ್ಸ್ಟ್ ಪ್ಲಸ್ ಎ ಎಕ್ಸ್ ಈ ಕಡೆ ಬಂದಾಗ ಬಿ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಮೈನಸ್ ಎ ಎಕ್ಸ್ ಅಂತ ಬಂತು. ಇಂಟು ಈ ಕಡೆ ಬಂದಾಗ ಇವೆರಡಕ್ಕೂ ಡಿವೈಡ್ ಆಗಿಬಿಡ್ತದೆ, ಅಂದರೆ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡೆಡ್ ಬೈ ಬಿ, ಆಮೇಲೆ ಮೈನಸ್ ಇದು ಎಕ್ಸ್ ಇದೆ, ಇದು ಮೈನಸ್ ಎ ಎಕ್ಸ್ ಡಿವೈಡೆಡ್ ಬೈ ಬಿ ಅಂತ ಬಂತು. ಕರೆಕ್ಟಾ? ಇದನ್ನು ಫಸ್ಟ್ ಬರ್ತಾರೆ, ಇದನ್ನು ಸೆಕೆಂಡ್ ಬರ್ತಾರೆ ಅಷ್ಟೇ. ಇದನ್ನು ಫಸ್ಟ್ ಬರ್ತಾರೆ, ಇದನ್ನು ಸೆಕೆಂಡ್ ಬರ್ತಾರೆ. ಕರೆಕ್ಟ್. ವೈ ಇಸ್ ಈಕ್ವಲ್ ಟು ಏನು ವ್ಯಾಲ್ಯೂ ಮಕ್ಕಳೇ? ಮೈನಸ್ ಎ ಬೈ ಬಿ ಎಕ್ಸ್ ಮೈನಸ್ ಸಿ ಬೈ ಬಿ. ಅರ್ಥ ಆಯ್ತಾ? ಈ ಥರ ನಾವು ರೆಡಿ ಮಾಡಿದ್ವಿ, ಇದನ್ನು ಯೂಸ್ ಮಾಡ್ಕೊಂಡು ಈ ಥರ ರೆಡಿ ಮಾಡಿದ್ವಿ. ಈ ಥರ ರೆಡಿ ಮಾಡಿದಾಗ ಇದನ್ನು ಇಕ್ವೇಷನ್ ಆಫ್ ಎ ಲೈನಿಗೆ ನಾವೇನು ಮಾಡೋಣ, ಕಂಪೇರ್ ಮಾಡೋಣಂತೆ. ಇಕ್ವೇಷನ್ ಆಫ್ ಎ ಲೈನ್, ಜನರಲ್ ಇಕ್ವೇಷನ್ ಅಲ್ಲ, ಇಕ್ವೇಷನ್ ಆಫ್ ಎ ಲೈನ್ಗೆ ಕಂಪೇರ್ ಮಾಡಿದಾಗ y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಇಕ್ವೇಷನ್ ಆಫ್ ಎ ಲೈನ್. ಈ ಒಂದು ಇಕ್ವೇಷನ್ ಈ ಇಕ್ವೇಷನ್ ಎರಡು ಏನಿದ್ದಾವೆ ಸಿಮಿಲರ್ ಕಾಣ್ತಾ ಇದ್ದಾವೆ. ಕರೆಕ್ಟ್. ಲೆಫ್ಟ್ ಹ್ಯಾಂಡ್ ಸೈಡ್ y ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ y ಇದೆ, ಓಕೆ, ನೋ ಪ್ರಾಬ್ಲಮ್. ಎಕ್ಸ್ ಇದೆ ರೈಟ್ ಹ್ಯಾಂಡ್ ಸೈಡ್, ಎಕ್ಸ್ ಇದೆ ರೈಟ್ ಹ್ಯಾಂಡ್ ಸೈಡ್, ನೋ ಪ್ರಾಬ್ಲಮ್. ಅಂದರೆ ಎಮ್ ಬದಲಿ ಏನು ಬಂದಿದೆ ಇಲ್ಲಿ? ಮೈನಸ್ ಎ ಬೈ ಬಿ ಅಂತಂದರೆ ಸ್ಲೋಪ್ ಏನಾಗ್ತದೆ? ಮೈನಸ್ ಎ ಬೈ ಬಿ. Slope equal to minus a by b when the general equation of a line is given. General equation ಕೊಟ್ಟಾಗ ಸ್ಲೋಪ್ ಫಾರ್ಮುಲಾ ಏನಾಗ್ತದೆ? ಮೈನಸ್ ಎ ಬೈ ಬಿ. ದೆನ್ ಸಿ ಕಾನ್ಸ್ಟಂಟ್ ಟರ್ಮ್ ಇದೆಯಲ್ಲ, ಸಿ ಟರ್ಮ್ ಅದೇನಪ್ಪ? ಮೈನಸ್ ಸಿ ಡಿವೈಡೆಡ್ ಬೈ ಬಿ. ಸಿ ಟರ್ಮ್ ಮೈನಸ್ ಸಿ ಡಿವೈಡ್ ಬೈ ಬಿ. ಇದನ್ನು y ಇಂಟರ್ಸೆಪ್ಟ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? y intercept. ಇಲ್ಲಿದೆ ನೋಡ್ರಿ. We know that the equation 1 is the slope intercept form of the equation of a line whose slope is minus a by b. Slope is minus a by b. Next, y intercept is minus c by b. ನೆನ್ಪಿಟ್ಟುಕೊಳ್ಬೇಕು. ಅರ್ಥ ಆಗ್ತದಾ? y intercept ಅಂದರೆ ಮೈನಸ್ ಸಿ ಬೈ ಬಿ. ನೆಕ್ಸ್ಟ್ ಮೈನಸ್ ಎ ಬೈ ಬಿ ಅಂತಂದ್ರೆ ಏನಾಗ್ತದೆ? ಸ್ಲೋಪ್ ಅಂತ ಆಗ್ತದೆ. ಇನ್ನೊಂದು ಸಿಗ್ತದೆ ಈಗ ಸಿ ಬೈ ಎ ಅಂತ ಸಿಗ್ತದೆ, ಮೈನಸ್ ಸಿ ಬೈ ಎ. ಇದು ಎಕ್ಸ್ ಇಂಟರ್ಸೆಪ್ಟ್. ಏನಿದು? ಎಕ್ಸ್ ಇಂಟರ್ಸೆಪ್ಟ್. If b is equal to 0, then x is equal to minus c divided by b, c divided by a, which is a vertical line whose slope is undefined and x intercept is minus c by a. Question ಒಳಗಡೆ ಮೈನಸ್ ಸಿ ಬೈ ಎ ಅಂತಂದರೆ ಏನಂತ ಕೇಳಿದಾಗ ನೀವೇನು ಬರ್ತೀರಪ್ಪ? ಎಕ್ಸ್ ಇಂಟರ್ಸೆಪ್ಟ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಮೈನಸ್ ಬಿ ಬೈ ಮೈನಸ್ ಸಿ ಬೈ ಮೈನಸ್ ಸಿ ಬೈ ಬಿ ಅಂತಂದರೆ ಏನು ಬರೀಬೇಕು? ಮೈನಸ್ ಸಿ ಬೈ ಆಯಿತಾ? ಮೈನಸ್ ಸಿ ಬೈ ಬಿ ಅಂತಂದಾಗ y ಇಂಟರ್ಸೆಪ್ಟ್ ಅಂತ ಬರೀಬೇಕು. ಮೈನಸ್ ಸಿ ಸೇಮ್ ಇದೆ. ಎ ಇದ್ದರೆ ಎಕ್ಸ್ ಇಂಟರ್ಸೆಪ್ಟ್, ಬಿ ಇದ್ದರೆ y ಇಂಟರ್ಸೆಪ್ಟ್. ನೆಕ್ಸ್ಟ್ ಇನ್ನೊಂದೇನು ಬರ್ತದೆ ಇಲ್ಲಿ? ಸ್ಲೋಪ್. ಸ್ಲೋಪ್ ಏನಾಗ್ತದಪ್ಪ? ಮೈನಸ್ ಎ ಡಿವೈಡೆಡ್ ಬೈ ಬಿ. ಕರೆಕ್ಟ್. ಸ್ಲೋಪ್ ಅಂತಂದ್ರೆ ಏನು ಫಾರ್ಮುಲಾ? ಮೈನಸ್ ಎ ಡಿವೈಡ್ ಬೈ ಬಿ. ಮೈನಸ್ ಸಿ ಡಿವೈಡ್ ಬೈ ಎ ಅಂತಂದರೆ ಯಾವಾಗಲೂ ಎಕ್ಸ್ ಕೋಆರ್ಡಿನೇಟ್. ಅರ್ಥ ಆಯ್ತಾ? ಬಿ ಅಂದರೆ y ಕೋಆರ್ಡಿನೇಟ್. ಮೈನಸ್ ಸಿ ಬೈ ಎ ಅಂದರೆ ಎಕ್ಸ್ ಇಂಟರ್ಸೆಪ್ಟ್, ಮೈನಸ್ ಸಿ ಬೈ ಬಿ ಅಂದರೆ y ಇಂಟರ್ಸೆಪ್ಟ್, ಮೈನಸ್ ಎ ಬೈ ಬಿ ಅಂತಂದರೆ ಸ್ಲೋಪ್ ಆಫ್ ಅ ಲೈನ್ ಅಂತ ನಾವು ಹೇಳ್ತೀವಿ. ಇವುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಬಂತು ನೋಡಿ. ಯಾವ ಫಾರ್ಮ್ ಇದು? ಇಂಟರ್ಸೆಪ್ಟ್ ಫಾರ್ಮ್. ಆಲ್ರೆಡಿ ನಾವು ಒಂದು ಫಾರ್ಮುಲಾ ರೆಡಿ ಮಾಡಿದ್ವಿ ಇಂಟರ್ಸೆಪ್ಟ್ ಫಾರ್ಮ್ಗೆ. ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಇಸ್ ಈಕ್ವಲ್ ಟು 1 ಅಂತ ಹೇಳಿ. ಕರೆಕ್ಟ್. ಓಕೆ. ಎಕ್ಸ್ ಡಿವೈಡ್ ಬೈ ಎ ಅಂತಂದರೆ ಎಕ್ಸ್ ಇಂಟರ್ಸೆಪ್ಟ್, ಬಿ ಅಂತಂದರೆ y ಇಂಟರ್ಸೆಪ್ಟ್. ತಲೆಗಿಟ್ಕೊಳ್ರಿ. ಎ ಅಂತಂದರೆ ಎಕ್ಸ್ ಇಂಟರ್ಸೆಪ್ಟು, ಬಿ ಅಂತಂದರೆ y ಇಂಟರ್ಸೆಪ್ಟು. ಆಲ್ರೆಡಿ ಎ ಅಂತಂದರೆ ಎಕ್ಸ್ ಇಂಟರ್ಸೆಪ್ಟ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಏನಪ್ಪ ವ್ಯಾಲ್ಯೂ? ಮೈನಸ್ ಸಿ ಬೈ ಎ. ಅಂದರೆ ನಾನು ಈ ಒಂದು ಎ ಬದಲು ಏನು ಬರಿಬೋದು? ಮೈನಸ್ ಸಿ ಬೈ ಎ. ಬಿ ಬದಲು ಏನು ಬರಿಬೋದು? ಮೈನಸ್ ಸಿ ಬೈ ಬಿ. ಮೈನಸ್ ಸಿ ಬೈ ಬಿ ಯಾಕೆ ಬರೆದ್ವಿ? ಇದು y ಇಂಟರ್ಸೆಪ್ಟ್. ಓಕೆ. ನೆಕ್ಸ್ಟ್ ಈಗ ನಮಗೇನು ಸಿಕ್ತು? ಇಲ್ಲಿ ವ್ಯಾಲ್ಯೂ ಬರ್ತಿದ್ದಾರೆ ನೋಡ್ರಿ. ಎ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ, ಬಿ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಬಿ. We know that the equation 2 is intercept form of the equation of a line whose x intercept is minus c by a and y intercept is minus c by b. If c is equal to 0, if constant value is equal to 0, then ax plus by plus c can be written as ax plus by. Yes or no? C 0 ಆದಾಗ ಏನು ಬರಿಬೋದು? ax plus by equal to 0, which is a line passing through the origin. ಕಾನ್ಸ್ಟೆಂಟ್ ಟರ್ಮ್ 0 ಇದ್ದರೆ ನೆನ್ಪಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಇದು. ಸಿ ಇ ಟಿ ಒಳಗಡೆಲ್ಲ ಕೇಳ್ತಾ ಇರ್ತಾರೆ. ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು 0 ಅಂತಂದರೆ ಆ ಲೈನ್ ಯಾವ ಥರ ಇರ್ತದೆ? ಪಾಸಿಂಗ್ ಥ್ರೂ ದಿ ಒರಿಜಿನ್ ಆ್ಯಂಡ್ ದೇರ್ ಫಾರ್ ಹ್ಯಾಸ್ 0 ಇಂಟರ್ಸೆಪ್ಟ್ ಆನ್ ದ ಎಕ್ಸ್ ಆಕ್ಸಿಸ್. 0 ಇಂಟರ್ಸೆಪ್ಟ್ ಇಲ್ಲ ಯಾವ ಕಡೆಗೆ? ಎಕ್ಸ್ ಆಕ್ಸಿಸ್ ಕಡೆಗೆ ಅಂತ ನಾವು ಹೇಳಬಹುದು. ತಿಳಿತಾ ಮಕ್ಕಳೇ? ನಂತರ ಬರೋದು
ನಾರ್ಮಲ್ ಫಾರ್ಮ್ಗೆ ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ ಅಂತ ಒಂದು ಫಾರ್ಮುಲಾ ಇದೆ ಆಲ್ರೆಡಿ. ಓಕೆ, ಲೆಟ್ ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ ಬಿ ದ ನಾರ್ಮಲ್ ಫಾರ್ಮ್ ಆಫ್ ದ ಲೈನ್ represented by the equation ax plus by plus c is equal to 0 or ax plus by plus c ಆ ಕಡೆ ಕಳಿಸಿ minus c ಅಂತ ಆಗ್ತದೆ. ನೆಕ್ಸ್ಟ್ ಈಗ ಏನು ಮಾಡ್ತೀವಿ ಅಂತಂದರೆ, thus both the equations are same and therefore both the equations are same. ಯಾವ equationsಗಳು ಸೇಮ್ ಅದು ನಿಮಗೀಗ x cos omega plus y sin omega is equal to p ಒಂದು ಇಕ್ವೇಷನ್. ಓಕೆ, ವೇಟ್ ಮಾಡಿ, ಇಲ್ಲಿ ಬರ್ಕೊಂಡು ಬಿಡ್ತೀನಿ. ಫಸ್ಟ್ ಏನು ಬರ್ತದೆ, ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ. ನೆಕ್ಸ್ಟ್ ಇನ್ನೊಂದು ನಮ್ಮ ಇಕ್ವೇಷನ್ ಏನು ಬಂತು, ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ. ಕರೆಕ್ಟ್? ಓಕೆ, ನೆಕ್ಸ್ಟ್ ಈಗ ದೇರ್ ಫೋರ್ ನಾವೇನು ಬರ್ಬೋದಪ್ಪ, ಸೇಮ್ ಆ್ಯಂಡ್ ದೇರ್ ಫೋರ್ ಎ ಡಿವೈಡ್ ಬೈ ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಪಿ ಅಂತಂದರೆ ಅವ್ರೇನು ಮಾಡಿದ್ದಾರೆ ಅಂತಂದರೆ ಇದನ್ನ ಇಕ್ವೇಷನ್ 2 ಅಂತ ತೊಗೊಂಡಿದ್ದಾರೆ, ಅಥವಾ ಇಕ್ವೇಷನ್ 1 ಅಂತ ತಗೊಳ್ರಿ. ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1 ಗಿವ್ಸ್ ಅಂತ ನಾವು ಬರಿಬೋದು. ಅಂದರೆ ಇಕ್ವೇಷನ್ 2 ಡಿವೈಡ್ ಬೈ ಇಕ್ವೇಷನ್ 1 ಮಾಡಿದ್ದೀವಿ. ಇಕ್ವೇಷನ್ 2 ಡಿವೈಡ್ ಬೈ ಇಕ್ವೇಷನ್ 1 ಮಾಡಿದಾಗ ಏನು ಸಿಗ್ತದೆ ಹೇಳ್ರಿ, ಎ ಎಕ್ಸ್ ಡಿವೈಡೆಡ್ ಬೈ ಏನಿದು x cos omega plus by divided by y sin omega is equal to minus c divided by p divided by c. ಉಲ್ಟಾ ಬರೆದಿದ್ದೀನಿ ತಡಿ, ಇದು ಫಸ್ಟ್ ಬರೆದಿದ್ದೀವಿ, ಇದನ್ನು ಸೆಕೆಂಡ್ ಬರೆದಿದ್ದೀವಿ, ಫಸ್ಟ್ ಸೆಕೆಂಡ್ ಮೈನಸ್ ಸಿ ಡಿವೈಡೆಡ್ ಬೈ ಪಿ ಅಂತ ನಾವು ಬರಿಬಹುದು. ಅಂದ್ರೆ ಇಲ್ಲಿ ಎಕ್ಸ್ ಕ್ಯಾನ್ಸಲ್, ವೈ ಕ್ಯಾನ್ಸಲ್, ವ್ಯಾಲ್ಯೂ ಏನು ಸಿಗ್ತಪ್ಪ, ಎ ಡಿವೈಡೆಡ್ ಬೈ ಕಾಸ್ ಒಮೆಗಾ ಪ್ಲಸ್ ಬಿ ಡಿವೈಡೆಡ್ ಬೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡೆಡ್ ಬೈ ಪಿ. ಏನಿದು ನಾರ್ಮಲ್ ಫಾರ್ಮ್ದು ಒಂದು ಇಕ್ವೇಷನ್ ಸಿಕ್ತು. ಬಟ್ ಇಲ್ಲಿ ಕಾಸ್ ಒಮೆಗಾ ಅಂದ್ರೇನು, ಸೈನ್ ಒಮೆಗಾ ಅಂದ್ರೇನು, ಪಿ ಅಂದ್ರೇನು, ಅವು ವ್ಯಾಲ್ಯೂ ಬೇಕಾಗ್ತದಲ್ಲ ಅವ್ರ ವ್ಯಾಲ್ಯೂ. ನೋಡೋಣ ಅವ್ರ ವ್ಯಾಲ್ಯೂ ನೋಡಿರಿ. ಓಕೆ, ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ನಾವು ಈಕ್ವಲ್ ಟು ಮಾಡ್ಕೊಬೋದು. ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಎ ಪಿ, ಯಾವಾಗಿದು ವಿಚ್ ಗಿವ್ಸ್ ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಎ ಪಿ ಡಿವೈಡೆಡ್ ಬೈ ಸಿ ಅಂತಂದ್ರೆ ಏನಿದು, ಏನು ಮಾಡಿದ್ದಾರೆ ಇಲ್ಲಿ, ಕಾಸ್ ಒಮೆಗಾ ಅದನ್ನ ಯಾಕೆ ಮೈನಸ್ ಎ ಪಿ ಡಿವೈಡ್ ಬೈ ಸಿ ಅಂತ ತೊಗೊಂಡ್ರು. ಇಲ್ಲೇನು ತೊಗೊಂಡಿದ್ವಿ ಲಾಸ್ಟ್ ಏನು ಬರೀತಿ ಹೇಳ್ರಿ, ಎ ಡಿವೈಡೆಡ್ ಬೈ ಕಾಸ್ ಒಮೆಗಾ ಪ್ಲಸ್ ಬಿ ಡಿವೈಡೆಡ್ ಬೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡ್ ಬೈ, ಇಲ್ಲಿ ಇಂಟು ಎ ಅದ, ಈ ಕಡೆ ಕಳಿಸಿದ್ರೆ ಏನಾಗ್ತದೆ, ಡಿವೈಡ್ ಬೈ ಆಗ್ತದಲ್ಲ, ಇಲ್ಲ ಇಲ್ಲಿ ಡಿವೈಡ್ ಬೈ ಇರುತ್ತೆ, ಈ ಥರ ಐತಲ್ಲ. 1 ಸೆಕೆಂಡ್ ವೇಟ್ ಮಾಡಿ. ಏನಂತ ಬರೆದಿದ್ವಿ ನಾವು, ಎ ಡಿವೈಡೆಡ್ ಬೈ ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ಇಲ್ಲ ಪ್ಲಸ್ ಇದೆ, ಆದರೆ ಇಸ್ ಈಕ್ವಲ್ ಟು ಲಾಸ್ಟಿಂದ ಹೇಳ್ರಿ ಏನಿದೆ, ಮೈನಸ್ ಸಿ ಡಿವೈಡೆಡ್ ಬೈ ಪಿ ಅಂತ ಇತ್ತು. ಕರೆಕ್ಟಾ? ಈಗ ಉಲ್ಟಾ ಮಾಡ್ತೀನಿ ನಾನೀಗ, ಇದನ್ನೇನು ಮಾಡ್ತೀನಿ, ಉಲ್ಟಾ ಮಾಡಿದಾಗ ಏನಾಗ್ತದೆ, ಕಾಸ್ ಒಮೆಗಾ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ಪಿ ಡಿವೈಡೆಡ್ ಬೈ ಸಿ. ಡಿವಿಷನ್ ಈ ಕಡೆ ಬಂದಾಗ ಮಲ್ಟಿಪ್ಲೈ, ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಎ ಪಿ ಡಿವೈಡೆಡ್ ಬೈ ಸಿ ಅಂತ ಬಂತು. ತಿಳಿತದ? ಈಗ ಏನು ಡಿವಿಷನ್ ಇದ್ದದ್ದು ಇಂಟು ಆಯಿತು, ಇಲ್ಲಿ ಸಿಗ್ತಾ ಅದು. ಅದೇ ರೀತಿ ಏನು ಸಿಗ್ಬೋದು, ಸೈನನ್ನು ಕಾನ್ಸ್ಟೆಂಟಿಗೆ ನಾನು ಟರ್ಮಿನೇಟ್ ಮಾಡಿದಾಗ ಅಥವಾ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡಿದಾಗ ಬಿ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡ್ ಬೈ ಪಿ, ಇದು ಡಿವಿಷನ್, ಇದು ಬಿ ಡಿವೈಡೆಡ್ ಬೈ, ಉಲ್ಟಾ ಮಾಡಿದ್ರೆ ಏನಾಗ್ತದಪ್ಪ, ಸೈನ್ ಒಮೆಗಾ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಮೈನಸ್ ಪಿ ಡಿವೈಡೆಡ್ ಬೈ ಸಿ. ಇದನ್ನ ಈ ಕಡೆ ಕಳಿಸಿದಾಗ ಏನಿತ್ತು, ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಪಿ ಬಿ ಡಿವೈಡೆಡ್ ಬೈ ಸಿ ಅಂತ ಬಂತು. ಕರೆಕ್ಟಾ? ಅಂದರೆ ಸೈನ್ ಒಮೆಗಾ ಕಾಸ್ ಒಮೆಗಾ ವ್ಯಾಲ್ಯೂಸ್ಗಳು ಸಿಕ್ಕು. ಈಗ ನಾವೇನು ಮಾಡ್ತೀವಿ ಅಂತಂದರೆ ಇವೆರಡನ್ನ ಸ್ಕ್ವೇರ್ ಮಾಡೋಣಂತೆ. ಎರಡನ್ನ ಸ್ಕ್ವೇರ್ ಮಾಡಿದಾಗ ಏನು ಸಿಗ್ತದೆ ನೋಡಿ ಮಕ್ಕಳೇ, ಎರಡನ್ನ ಸ್ಕ್ವೇರ್ ಮಾಡಿದಾಗ ಇದು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರಾ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗ್ಬಿಡ್ತದ, 1 ಆಗಿಬಿಡ್ತದ. ಓಕೆ, ಸೈನ್ ಸ್ಕ್ವೇರ್ ಅಂತ ಇದಕ್ಕೆ ಸ್ಕ್ವೇರ್ ಮಾಡಬೇಕಾ, ಏನಪ್ಪ ಇದು, ಮೈನಸ್ ಎ ಪಿ ಡಿವೈಡ್ ಬೈ ಸಿ ದಿ ಹೋಲ್ ಸ್ಕ್ವೇರ್ ಮೈನಸ್ ಬಿ ಪಿ ಡಿವೈಡ್ ಬೈ ಸಿ ದಿ ಹೋಲ್ ಸ್ಕ್ವೇರ್. ಈಗ ಮೈನಸ್ ಇದೇನಾಯಿತು, ಪ್ಲಸ್ ಆಗ್ಬಿಡ್ತು ಸ್ಕ್ವೇರ್ ಮಾಡಿದ್ರೆ, ಎ ಸ್ಕ್ವೇರ್ ಪಿ ಸ್ಕ್ವೇರ್ ಆಯಿತು ಡಿವೈಡ್ ಬೈ ಸಿ ಸ್ಕ್ವೇರ್, ಇಲ್ಲಿ ಬಿ ಸ್ಕ್ವೇರ್ ಪಿ ಸ್ಕ್ವೇರ್ ಡಿವೈಡ್ ಬೈ ಸಿ ಸ್ಕ್ವೇರ್ ಆಯಿತು. ಅರ್ಥ ಆಗ್ತದ? ನೋಡಿ ಇಲ್ಲಿ ಹೇಳ್ತೇನೆ. ದಿಸ್ ಈಸ್ ಈಕ್ವಲ್ ಟು, ಇದು 1 ಆಗ್ತದೆ ಲೆಫ್ಟ್ ಸೈಡ್ 1 ಆಗ್ತದೆ. ಇದು ಎ ಸ್ಕ್ವಯರ್ ಪಿ ಸ್ಕ್ವಯರ್ ಡಿವೈಡೆಡ್ ಬೈ ಸಿ ಸ್ಕ್ವಯರ್, ಬಿ ಸ್ಕ್ವಯರ್ ಪಿ ಸ್ಕ್ವಯರ್ ಡಿವೈಡೆಡ್ ಬೈ ಸಿ ಸ್ಕ್ವಯರ್. ಎಲ್ ಸಿ ಎಮ್ ಏನು ಬರ್ತಪ್ಪ, ಸಿ ಸ್ಕ್ವೇರ್ ಬರ್ತದ. ಓಕೆ, ಎಲ್ ಸಿ ಎಮ್ ಸಿ ಸ್ಕ್ವೇರ್ ಬಂದಾಗ 1 ಇಸ್ ಈಕ್ವಲ್ ಟು
a square p square plus b square p square divided by c square. ಇದು ಈ ಕಡೆ ಕಳಿಸಿ ಏನಾಗ್ತದೆ c square is equal to a square p square. ಇಲ್ಲಿ p square ಕಾಮನ್ ತೆಗಿಲ್ಲ, p square ಕಾಮನ್ ತೆಗೆದು ಬ್ರಾಕೆಟ್ ಒಳಗೆ a square plus b square ಅಂತ ನಾವು ಬರಿಬೋದು. ಇಲ್ಲಿ c ಅಂತ ಬರೆದಾಗ ಅಂಡರ್ ರೂಟ್ ಆಫ್ p square in bracket a square plus b square. p ಹೊರಗೆ ಬಂದ್ಬಿಡ್ತದೆ ಪ್ಲಸ್ ಆರ್ ಮೈನಸ್ ಪಿ ಅಂಡರ್ ರೂಟ್ ಆಫ್ ಏನು ಬಂತಪ್ಪ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದು ಇಂಟು ಈ ಕಡೆ ಬಂದಾಗ ಏನಾಯ್ತು ಡಿವೈಡ್ ಸಿ ಡಿವೈಡೆಡ್ ಬೈ ಏನು ಬಂತು ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ. ಪಿ ಇಸ್ ಈಕ್ವಲ್ ಟು ಏನು ಬಂತು ಪ್ಲಸ್ ಆರ್ ಮೈನಸ್ ಸಿ ಡಿವೈಡ್ ಬೈ ಬರೀಲ್ಲ ಈಗ ಇಲ್ಲಿ ಬರ್ದಿದೆ ಅಂತ ತಿಳ್ಕೊಂಬಿಡ್ರಿ. ನನಗೇನು ಬೇಕೀಗ ಕಾಸ್ ಒಮೇಗಾ. ಕಾಸ್ ಒಮೇಗಾ ಇಸ್ ಈಕ್ವಲ್ ಟು ಏನಿದೆ ಮಗು ಮೈನಸ್ ಎ ಡಿವೈಡೆಡ್ ಬೈ ಸಿ. ಪಿ ಅಂದರೆ ಏನು ಬರೀಲಿ ಸಿ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿ ಸಿ ಏನು ಬಂತು ಪ್ಲಸ್ ಆರ್ ಮೈನಸ್ ಎ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟಾ? ಇಲ್ಲಿ ಪ್ಲಸ್ ಆರ್ ಮೈನಸ್ ಇತ್ತು. ಇದು ಕಾಸ್ ಒಮೇಗಾ. ಅದೇ ರೀತಿ ಸೈನ್ ಒಮೇಗಾ ನೋಡು. ಸೈನ್ ಒಮೇಗಾ ಇಸ್ ಈಕ್ವಲ್ ಟು ಮೈನಸ್ ಬಿ ಅದ. ಓಕೆ ಮೈನಸ್ ಬಿ ಇದ್ದಂಗೆ ಇರಲಿ. ಪಿನ ಬೆಲೆ ಏನಪ್ಪ ಪ್ಲಸ್ ಆರ್ ಮೈನಸ್ ಸಿ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟಾ? ಸಿ ಸಿ ಕ್ಯಾನ್ಸಲ್. ಪ್ಲಸ್ ಆರ್ ಮೈನಸ್ ಏನಾಯ್ತು ಇಂಟು ಆಯಿತು ಅಂದರೆ ಪ್ಲಸ್ ಆರ್ ಮೈನಸ್ ಬಿ ಡಿವೈಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟಾ? ಅಂದರೆ ಕಾಸ್ ಒಮೆಗಾ ಫಾರ್ಮುಲಾ ಏನು ಪ್ಲಸ್ ಆರ್ ಮೈನಸ್ ಎ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೈನ್ ಒಮೆಗಾ ವ್ಯಾಲ್ಯೂ ಏನು plus or minus b divided by under root of a square plus b square. Next, what is the p value? Plus or minus c divided by under root of a square plus b square. This is nothing but what? The general formula of normal form. Correct? ax plus by plus c is equal to 0. x cos omega plus y sin omega is equal to p. Okay, next cos omega is equal to plus or minus a divided by under root of a square plus b square, b divided by under root of a square plus b square, c divided by under root of a square plus b square. Proper choice of signs is made so that p should be positive. p ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಅದಕ್ಕೆ ಏನು ಮಾಡಬೇಕು ನಾವು ಪ್ರಾಪರ್ ಸೈನ್ ಕನ್ವೆನ್ಷನನ್ನು ಮಾಡ್ಕೊತ ಹೋಗಬೇಕು ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಂಬರ್ 13 ಅಂತ ಇದೆ ನೋಡಿ ಮಕ್ಕಳೇ. ಎಕ್ಸಾಂಪಲ್ ನಂಬರ್ 13. Equation of a line is 3x minus 4y plus 10 is equal to 0. Find its slope. Number 1. Number 2. X and y intercept. Correct? First of all, we need to write the equation. What is the equation here? 3x minus 4y plus 10 is equal to 0. What is a value? 3. What is b value? Minus 4. What is c value? 10. What is slope formula? Minus a divided by b. What is a value? 3. Divided. What is b value? Minus 4. Minus cancel. 3 divided by 4 is the slope. Next, what they are asking here? X intercept and y intercept. X intercept is equal to, what is the formula? Minus c divided by a. This is equal to minus. What is c value? 10. Divided by what is a value? 3. Minus 10 divided by 3. Look here. This is x intercept. Correct? Next, what is y intercept? Y intercept is minus c divided by b. Okay, minus c. What is minus c? Minus 10. Divided, what is b? Minus 4. Minus cancel. 2 2s are, 2 5s are. Y is equal to 5 by 2. Y intercept is equal to 5 by 2. This is y intercept. Correct? Next, what we need to find out? Intercept form. What is the intercept form here? X divided by a plus y divided by b is equal to 1. X by a is nothing but what? X intercept. Y divided by b is nothing but what? Y intercept is equal to 1. Next, comparing this one, you can write it as x intercept is equal to minus 10 divided by 3 and y intercept is equal to minus 5 divided by 2. Example number 14. Reduce the equation root 3x plus y minus 8 is equal to 0 into normal form. Find the values of p and omega. Correct? Okay. What all we need to find here? What all we need to find?
cos omega, sin omega, p value. Okay, what is cos omega? What is a here in the equation? What is a? Root 3. What is b? 1. What is c? minus 8. Then what is cos omega? Plus or minus a divided by under root of a square plus b square. Okay, this is equal to plus or minus, what is a value? Under root 3. Under root of a square means root 3 square is 3. Root 3 whole square. Saka plus b square is 1 square. Okay, this is equal to plus or minus root 3 divided by 3 plus 1. This is equal to plus or minus root 3. 3 plus 1, 4. 4 means what? Root 3 divided by 2. Correct? What is this? Cos omega. Since p must be positive, so cos omega I will take only plus root 3 by 2. Same you need to find out the value of sin omega. What is the value of sin omega? Sin omega is equal to plus or minus b divided by under root of a square plus b square. What is b value? 1. What is under root of a square plus b square? Answer already 2. Okay, therefore x cos omega plus y sin omega is equal to p. p find out ಮಾಡಬೇಕು. What is the formula for p? p is equal to plus or minus c divided by under root of a square plus b square. What is c value? minus 8 divided by 2. 2 ones are 4. P value is plus or minus 4. You have to take only positive value. Positive 4 plus 4. Then what is the formula value? This is cos omega. X cos omega plus y sin omega. Sin omega is 1 by 2. Then is equal to p. P is 4. Therefore, when the value of cos is root 3 by 2, cos 30 degree. When the value of sin is 1 by 2, sin 30 degree. Therefore, x cos 30 degree plus y sin 30 degree is equal to 4. This is required solution. Correct? Therefore, what is p value here? P value is 4. Cos omega value is omega is 30 degree. Cos omega is root 3 by 2. 15th question. In the given question, the question is find the angle between the lines y minus root 3x minus 5 is equal to 0 and root 3y minus x plus 6 is equal to 0. We need to find angle between the lines. Yes or no? Angle between the lines. What is the formula? Tan theta is equal to m2 minus m1 divided by 1 plus m1 m2. ಇವೆರಡು ಏನಪ್ಪ ಅಂತಂದರೆ ನಾವು ಏನು ಮಾಡಬೇಕು? ಮಾಡ್ಯುಲಸ್ ಆಫ್ m2 minus m1 divided by 1 plus m1 m2. Okay, what is m1? m1 is slope of line 1. Yes or no? Slope of line 1, m1 is equal to slope formula minus a divided by b. Correct? ಇದೇ ಅದ ಫಾರ್ಮುಲಾ. ಇದ್ರೆ ಹೇಳು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳು. ಮೈನಸ್ ವಾಟ್ ಈಸ್ ಎ ಅಂದ್ರೇನು? 1. ವಾಟ್ ಈಸ್ ಬಿ? ಮೈನಸ್ ರೂಟ್ 3. ವಾಟ್ ಈಸ್ m1 ಹಿಯರ್? m1 is equal to 1 by root 3. m1 is equal to ಇಲ್ಲಿ ರೂಟ್ 3 ಬಂದೈತಲ್ಲ, ಯಾವ ತೊಂದರೆ ಫಸ್ಟ್ ಓಕೆ ಇರಲಿ, ತೊಂದರೆ ಇಲ್ಲ. ಇದನ್ನ ನೋಡೋಣ. ಮತ್ತು ಇದನ್ನ ನೋಡಿ, m2 ಏನಾಗ್ತದೆ ನೋಡಿರಿ. m2 is equal to formula minus a divided by b. Minus a minus root 3 divided by b. b is minus 1. Minus cancel. What is m2? 1 by root 3. My root 3. m2 is root 3, m1 is 1 by root 3. ಅವ್ರು ಯಾವ್ದು m1 ತೊಂದರೆ ಯಾವ್ದು m2 ತೊಂದರೆ ಇಕ್ವೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಇದು ಇಕ್ವೇಷನ್ ಫಸ್ಟ್ ತೊಗೊಂಡ್ರೆ ಅವರು, ಇದನ್ನ ಇಕ್ವೇಷನ್ ಫಸ್ಟ್ ತೊಗೊಂಡಾರೆ, ಇದು ಇಕ್ವೇಷನ್ ಸೆಕೆಂಡ್ ತೊಗೊಂಡ್ರೆ. ಇಲ್ಲೇನಾಗ್ತದಪ್ಪ, ಇದನ್ನು ಡೈರೆಕ್ಟಾಗಿ ಬರ್ಕೊಂಡ್ಬಿಟ್ಟಾರೆ ಅವ್ರು, y is equal to mx plus c ಅಂತ ಹೇಳಿ. ಈ ಥರನೂ ಮಾಡ್ಬೋದು. ಅರ್ಥ ಆಯ್ತಾ? ಈ ಥರ ಮಾಡಿದಾಗ ಏನಾಗುತ್ತೆ ನೋಡ್ರಿ. ಅವ್ರು ಮಾಡ್ದಂಗೆ ಮಾಡೋಣ, ಎರಡೂ ಸೇಮೆ. ನಾನು ಮಾಡಿದ್ದು ಸ್ಪೆಸಿಫಿಕ್ ಫಾರ್ಮುಲಾ, ಅವ್ರು ಹೇಳಿದ್ದು ಜನರಲ್ ಫಾರ್ಮುಲಾ. ಜನರಲ್ ಫಾರ್ಮುಲಾ ಅವ್ರ ಮೆಥಡ್ ಮಾಡಬೇಕು. ಜನರಲ್ ಫಾರ್ಮುಲಾ ಮೆಥಡ್ ಮಾಡಬೇಕು ಅಂತಂದರೆ -5 ಈ ಕಡೆ ಕಳಿಸಿ ಏನಾಗ್ತದೆ ಪ್ಲಸ್, ಮೈನಸ್ ರೂಟ್ 3x ಈ ಕಡೆ ಕಳಿಸಿ ಪ್ಲಸ್ ರೂಟ್ 3x. ಇದು ಆಗ್ತದ. ಇದು ಏನು ಫಾರ್ಮುಲಾ? y is equal to mx plus c. ಕರೆಕ್ಟ್. ಇದು ಫಸ್ಟ್ ಇಕ್ವೇಷನ್. ಇದಕ್ಕೆ ಏನು ತೊಗೊಂಡ್ಬಿಡ್ಲಿ? m1. ವಾಟ್ ಈಸ್ m1 ವ್ಯಾಲ್ಯೂ? ಡೈರೆಕ್ಟ್ ಬಂದುಬಿಡ್ತದೆ. ಹೌದಾ? ದೇರ್ ಫೋರ್ m1 is equal to root 3. ಅದೇ ರೀತಿಯಾಗಿ ಅದನ್ನು ತೊಗೊಂಬರೋಣಂತೆ. ಯಾವುದಪ್ಪ ಇದು? ರೂಟ್ 3 ಪ್ಲಸ್ 6 ಈ ಕಡೆ ಬಂದಾಗ ಮೈನಸ್, ಇದು ಮೈನಸ್ ಈ ಕಡೆ ಪ್ಲಸ್. ರೂಟ್ 3 y is equal to x minus 6.
ಇಂಟು ರೂಟ್ 3 ಈ ಕಡೆ ಬಂದಾಗ ಏನಾಗ್ತದೆ ಡಿವೈಡ್ y ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 3 x ಮೈನಸ್ 6 ಡಿವೈಡೆಡ್ ಬೈ ರೂಟ್ 3 ಇಂಟು ರೂಟ್ 3 divided by root 3 y is equal to 1 divided by root 3 x minus 6 root 3 divided by root 3 into root 3 3 1s are 3 2s are y is equal to 1 by root 3 x minus 2 root 3 correct. This is m2, therefore we got m2 value. Then the formula is the angle between the two lines tan theta is equal to modulus of m2 minus m1 divided by 1 plus m1 m2 values ಗಳನ್ನ ಹಾಕೊಂತ ಹೋಗೋಣಂತೆ, ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣಂತೆ. ಯಾವ ಥರ ಸಿಂಪ್ಲಿಫಿಕೇಶನ್ ಮಾಡ್ತೀರಾ ನೋಡಿ ಇಲ್ಲಿ ಮಕ್ಕಳೇ. ಡಿವೈಡೆಡ್ ಬೈ ಏನಿಲ್ಲ ಅಂದ್ರೆ ಏನಿರ್ತದೆ ಇಲ್ಲಿ 1 ಇರ್ತದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ರೂಟ್ 3 ಇಂಟು ರೂಟ್ 3 ಏನು ಬಂತು 3 ಬಂದ್ಬಿಡ್ತು. ನೆಕ್ಸ್ಟ್ 1 1s 1 ಬಂತು, ಹೋಲ್ ಡಿವೈಡ್ ಬೈ ರೂಟ್ 3 ಬಂತು ಕರೆಕ್ಟಾ. ಹೋಲ್ ಡಿವೈಡ್ ರೂಟ್ 3 1s ರೂಟ್ 3 ಬಂತು, ಇದು ರೂಟ್ 3 ಕ್ಯಾನ್ಸಲ್, 1 ಪ್ಲಸ್ 1 ಏನು ಬಂತು 2 ಬಂತು, ಡಿವಿಷನ್ ಕೆಳಗೆ ಬಂದು ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಆಯಿತು. ಅರ್ಥ ಆಯ್ತಾ. 3 ಮೈನಸ್ 1 ಬಂತು ಮೈನಸ್ 2 ಡಿವೈಡೆಡ್ ಬೈ ಏನಪ್ಪ 2 ರೂಟ್ 3 1s ಮೈನಸ್ ಏನು ಬಂತು ಆನ್ಸರ್ ಮೈನಸ್ 1 ಬೈ ರೂಟ್ 3. ಮಾಡ್ಯುಲಸ್ ತೆಗೆದಾಗ ಒಳಗಡೆ ಮೈನಸ್ ಇದ್ರೂ ಏನು ಬರಬೇಕು ಪ್ಲಸ್ ಬರಬೇಕು ಅಂತಂದರೆ ಏನು ಬಂತು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ರೂಟ್ 3. ಟ್ಯಾನ್ ವ್ಯಾಲ್ಯೂ ಯಾವಾಗ 1 ಬೈ ರೂಟ್ 3 ಇರ್ತದೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ. ಟ್ಯಾನ್ ಕ್ಯಾನ್ಸಲ್, ವಾಟ್ ಇಸ್ ಥೀಟಾ ವ್ಯಾಲ್ಯೂ, ಥೀಟಾ ವ್ಯಾಲ್ಯೂ ಇಸ್ 30 ಡಿಗ್ರಿ. ದೇರ್ ಫಾರ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಈಸ್ 30 ಡಿಗ್ರಿ ಅಂತ ನೀವು ಬರಿಬೇಕು. ನೆಕ್ಸ್ಟ್ ಇಲ್ಲೊಂದು ಫಾರ್ಮುಲಾ ಇದೆ ಅಥವಾ ಇಲ್ಲೊಂದು ಥಿಯರಮ್ ಅಂತ ನಾವು ಹೇಳ್ಬೋದು. ಏನಿದೆ ಥಿಯರಮ್, ಶೋ ದ್ಯಾಟ್ ಟೂ ಲೈನ್ಸ್ a1x plus b1y plus c1 is equal to 0 and a2x plus b2y plus c2 is equal to 0 where b1 b2 not equal to 0 are parallel lines and perpendicular lines ಅಂತ ಹೇಳ್ತಾರೆ. parallel lines ಅಂತಂದ್ರೆ ಯಾವ parallel lines ಅಂತ a1 by a2 is equal to b1 by b2. perpendicular lines ಅಂತ ಪ್ರೂವ್ ಮಾಡಬೇಕು ಅಂದರೆ a1 into a2 plus b1 into b2 is equal to 0 ಅಂತ ನಾವು ಪ್ರೂವ್ ಮಾಡಬೇಕು. to prove that what are the given things, what is the given thing here, the equation, first equation a1x plus b1y plus c1 is equal to 0 plus c1 ಈ ಕಡೆ ಕಳ್ಸೋಣ ಆಯಿತಾ. ನೆಕ್ಸ್ಟ್ ಪ್ಲಸ್ a1x ಈ ಕಡೆ ಕಳ್ಸೋಣ ಏನಾಗ್ತದೆ ಮೈನಸ್ ಅಂತಂದರೆ b1y is equal to ಮೈನಸ್ a1x ಮೈನಸ್ c1 ಇಂಟು ಈ ಕಡೆ ಬಂದಾಗ ಏನಾಯ್ತದು ಡಿವೈಡ್ y is equal to ಮೈನಸ್ a1x ಡಿವೈಡೆಡ್ ಬೈ b1 ಮೈನಸ್ c1 ಡಿವೈಡೆಡ್ ಬೈ b1 ಬಂತಾ ಕರೆಕ್ಟಾ. ಅದೇ ರೀತಿಗೆ ಇನ್ನೊಂದು ಇಕ್ವೇಷನ್ ರೆಡಿ ಮಾಡಿದೆ ಯಾವ ಥರ ಬರ್ತದೆ ಈ ಥರ ಬರ್ತದೆ. ಇದು ಏನಿದು y is equal to mx plus c ಫಾರ್ಮಾ, ಇದು m1 ಸಿಕ್ತಾ ಮಕ್ಕಳೇ, ಇದೇನು ಸಿಕ್ತು m2 ಸಿಕ್ತು. ಇದನ್ನು ಒಂದು ಕಡೆ ಬರ್ಕೊಂಡ್ಬಿಡ್ಬೇಕು. ಪ್ಯಾರಲಲ್ ಲೈನ್ಸ್ ಅಂತ ನಾವು ಯಾವಾಗ ಹೇಳ್ತೀವಿ ಇವೆರಡು ಈಕ್ವಲ್ ಇದ್ದಾಗ m1 ಈಕ್ವಲ್ ಟು m2 ಇರಬೇಕು. ಓಕೆ, ಟು ಗೆಟ್ ಪ್ಯಾರಲಲ್ ಲೈನ್ಸ್ ಏನಂತ ಬರ್ತೀರಿ ನೀವು, ಟು ಗೆಟ್ ಪ್ಯಾರಲಲ್ ಲೈನ್ಸ್ m1 is equal to ಮೊದಲು ಬರ್ಕೊಳ್ರಿ, m2 is equal to ಆಮೇಲೆ ಬರ್ಕೊಳ್ರಿ. ಟು ಗೆಟ್ ಪ್ಯಾರಲಲ್ ಲೈನ್ಸ್ ಇಫ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ m1 ಮಸ್ಟ್ ಬಿ ಈಕ್ವಲ್ ಟು m2 ಅಂತ ನಾವು ಬರೀಬೇಕು. m1 ಈಕ್ವಲ್ ಟು m2 ಅಂತ ಬರೆದಾಗ ಏನಿದೆ ನೋಡಿ ಇಲ್ಲಿ m1 ಅಂತಂದರೆ ಮೈನಸ್ a1 b1 is equal to ಮೈನಸ್ a2 ಇಂಟು b2 a2 ಡಿವೈಡ್ ಬೈ ಮೈನಸ್ ಮೈನಸ್ ಕ್ಯಾನ್ಸಲ್, ಏನು ಮತ್ತು a1 ಬೈ b1 is equal to a2 ಬೈ b2. ಇದನ್ನೇ ಪ್ರೂವ್ ಮಾಡಬೇಕಾ, ಒಂದು ಹೆನ್ಸ್ ಪ್ರೂವ್ಡ್ ಆಯಿತು. ಸೆಕೆಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ತಾರೆ ಅವರು. ಪರ್ಪೆಂಡಿಕ್ಯುಲರ್ ಲೈನ್ಸ್ಗೆ ಫಾರ್ಮುಲಾ ಏನಿದೆ m1 ಇಂಟು m2 is equal to ಮೈನಸ್ 1. m1 ಅಂದ್ರೆ ನಮ್ಮ ಹತ್ರ ಏನು ಬಂದಿದೆ ಮೈನಸ್ a1 ಡಿವೈಡ್ ಬೈ b1 ಬಂದಿದೆ, ಇಂಟು m2 ಅಂದ್ರೆ ಏನು ಬಂದಿದೆ ನಮ್ಮ ಹತ್ರ ಮೈನಸ್ a2 ಡಿವೈಡ್ ಬೈ b2 is equal to 1. ಓಕೆ, is equal to ಏನಪ್ಪ ಮೈನಸ್ 1, ಮೈನಸ್ ಇಂಟು ಮೈನಸ್ ಪ್ಲಸ್ a1 ಇಂಟು a1 a2 ಡಿವೈಡೆಡ್ ಬೈ b1 ಇಂಟು b1 b2 is equal to ಮೈನಸ್ 1. ಡಿವಿಷನ್ ಈ ಕಡೆ ಬಂದಾಗ ಏನಾಯಿತು ಮಲ್ಟಿಪ್ಲಿಕೇಶನ್, a1 a2 is equal to ಮೈನಸ್ b1 b2 ಮೈನಸ್ b1 b2 ಈ ಕಡೆ ತುಂಬ ಏನಾಗ್ತದೆ a1 a2 ಪ್ಲಸ್ b1 b2 is equal to 0. ಓಕೆ, ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬಹುದು. ದಿಸ್ ಈಸ್ ದಿ example number 16. 17th example, find the equation of a line perpendicular to the line. ಆಲ್ರೆಡಿ ಒಂದು ಲೈನ್ ಕೊಟ್ಟಿದ್ದಾರೆ, ಅದು ಪರ್ಪೆಂಡಿಕ್ಯುಲರ್ ಅಂತೆ, ಅದು ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಮೈನಸ್ 1 ಡಿವೈಡ್ ಬೈ m1 ಮಾಡದೇ ಇರ್ತೀವಿ, ಸ್ಲೋಪನ್ನು ಉಲ್ಟಾ ಮಾಡಿ ಮೈನಸ್ ಮಾಡಿಬಿಟ್ರೆ ಇದ್ರ ಸ್ಲೋಪ್ ಸಿಕ್ಬಿಡ್ತದೆ. ಆ್ಯಂಡ್ ಪಾಸಿಂಗ್ ಥ್ರೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ತಿಳಿತದ ಏನಿಲ್ಲಿ ಪ್ರಶ್ನೆ, ಫೈಂಡ್ ದ ಇಕ್ವೇಷನ್ ಆಫ್ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ಒಂದು ಲೈನ್ ಆಲ್ರೆಡಿ ಇದೆ, ಈ ಲೈನ್ಗೆ ನಮ್ಮ ಲೈನ್ ಏನಿದೆ ಪರ್ಪೆಂಡಿಕ್ಯುಲರ್ ಇದೆ. ಈ ಲೈನ್ ಇಕ್ವೇಷನ್ ಕೊಟ್ಟಿದ್ದಾರೆ, ಈ ಲೈನ್ ಇಕ್ವೇಷನ್ ನಾವು ಮಾಡಬೇಕು. ಈ ಲೈನ್ ಇಕ್ವೇಷನ್ ಕೊಟ್ಟರೆ ಈ ಲೈನ್ದು ಸ್ಲೋಪ್ ಹೆಂಗಿರ್ತದೆ, ಈ ಲೈನ್ದು L1 ಲೈನ್ದು ಸ್ಲೋಪ್ ಏನಿರ್ತದೆ m1 ಇರ್ತದೆ, L2 ಲೈನ್ ಇದೆಯಲ್ಲ ಇದ್ರ ಸ್ಲೋಪ್ ಏನಿರ್ತದೆ ಮೈನಸ್ 1 ಡಿವೈಡ್ ಬೈ
m1 ಪರ್ಪೆಂಡಿಕ್ಯುಲರ್ ಇದ್ದಾಗ ನಿಮ್ಗೆ ಹೇಳಿದ್ದೀನಿ ಮೊದಲೇ m1 = -1/m2 ಅಥವಾ m2 = -1/n1 ಈ ಥರ ಆಗ್ತದೆ. ಮೊದಲು ನಾವೇನು ಮಾಡೋಣ, ಗಿವನ್ ಲೈನ್ ಏನು ಮಾಡಿ ಫೈಂಡ್ ಔಟ್ ಮಾಡಬೇಕು, ಮೊದಲು ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸ್ಲೋಪ್ ಆಫ್ ಗಿವನ್ ಲೈನ್. ವಾಟ್ ಈಸ್ ದ ಸ್ಲೋಪ್ ಆಫ್ ಗಿವನ್ ಲೈನ್? +3 ಇಟ್ ವಿಲ್ ಬಿಕಮ್ -3. ಹೌದಾ? ಇಲ್ಲಿ ಬರ್ದಿಲ್ಲ ಇಲ್ಲಿ ಮೈನಸ್ ಮಾಡ್ಕೋಬೇಕಾಗಿತ್ತು, ಮಿಸ್ ಮಾಡಿದ್ದಾರೆ ಇಲ್ಲಿ. ಇಲ್ಲ ಅಂತ ಮಿಸ್ ಮಾಡಿಲ್ಲ, ಈಗ ಹೇಳ್ತೀನಿ ನೋಡಿರಿ ಹೆಂಗೆ ಮಾಡಿದ್ದಾರೆ ಅಂಥೇಳಿ. x - 2y + 3 = 0 ಇದೆಯಾ? -2y ಈ ಕಡೆ ತೊಗೊಂಡು ಹೋಗಿದ್ದಾರೆ ಅವರು, ಆಯಿತಾ? x + 3 = ಏನು ಬಂತು? 2y ಇಂಟು ಈ ಕಡೆ ತೊಗೊಂಬಂದಿದ್ದಾರೆ, ಏನಾಗ್ತದೆ ಅದು? ಡಿವೈಡ್. x/2 + 3/2 = ಏನಪ್ಪ? y. ಕರೆಕ್ಟಾ? ಈಗ ಇಂಟು 2 ಈ ಕಡೆ ಬಂದಾಗ ಏನಾಯಿತು? ಡಿವೈಡ್ ಇದು y ಹಂಗದ ಹಂಗೆ ಹೊಡಿತು. ಇದೇನಾಯ್ತು ಹಂಗಿದ್ರೆ m1 1/2. ಬರೀ ನಂಬರ್ ಬರೀಬೇಕಾ? m1 ಅಂದರೆ ಬಂತು 1/2. ವಾಟ್ ಈಸ್ m1? 1/2. m1 1/2. x/2 ಅಂತಂದರೆ 1/2 ಅಂತ ತಗೋ. m2 ಅದ್ರ ಉಲ್ಟಾ ಮಾಡಿ ಮೈನಸ್ ಮಾಡು. m2 ಏನು ಮಾಡು? ಇದು ಉಲ್ಟಾ ಮಾಡು. 1/2 ಉಲ್ಟಾ ಏನಾಗ್ತದೆ? 2. 1/2 ಉಲ್ಟಾ 2 ಮೈನಸ್ ಮಾಡಂಗೆ ಏನು ಬಂತು ಉತ್ತರ? m2 = -2. ದೇರ್ಫೋರ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಲೋಪ್ ಸಿಗ್ತಾ? ಪಾಯಿಂಟ್ ಸ್ಲೋಪ್ ಫಾರ್ಮ್. ಪಾಯಿಂಟ್ ಸ್ಲೋಪ್ ಫಾರ್ಮ್ ಏನಪ್ಪ? y - y0 = m × x - x0. x0 y0 ಯಾವತ್ತು ಅಂತೀಯ? ಇಲ್ಲಿದೆ ನೋಡಿ, ಇದು x0 ಆಗ್ತದೆ, ಇದು y0 ಆಗ್ತದೆ. ಇದು y ಅಂತ, ಇದು m1 ಅಂದರೆ ಏನಾಗ್ಬಿಡ್ತಪ್ಪ? 2 ಅಂತ ಬಂದ್ಬಿಡ್ತದೆ, -2 m2. ಅರ್ಥ ಆಯ್ತಾ? ಫಾರ್ಮುಲಾ ಏನು? y - y0 = m × x - x0. ಮೈನಸ್ ಇಂಟು ಮೈನಸ್ ಏನಾಯ್ತಿದು? +2 -2x -2 ಕರೆಕ್ಟಾ? ಓಕೆ, ಇದನ್ನ ಈ ಕಡೆ ತೊಗೊಂಬಂದ್ಬಿಡೋಣಂತೆ ಈ ನಂಬರನ್ನು. ಅವಾಗ ಏನಾಗ್ತದೆ? y + 2 - 2 = -2x. -2 + 2 ಕ್ಯಾನ್ಸಲ್, y = -2x. ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಮುಂದೆ ಬರೋದು ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಾಮ್ ಎ ಲೈನ್ ಅಂತ ಇದೆ. ಅಂದರೆ ಒಂದು ಲೈನ್ನಿಂದ ಒಂದು ಪಾಯಿಂಟು ಡಿಸ್ಟೆನ್ಸ್ ಎಷ್ಟಿದೆ, ಈ ಪಾಯಿಂಟ್ಗೂ ಲೈನ್ಗೂ ಡಿಸ್ಟೆನ್ಸನ್ನು ಡಿ ಅಂತ ನಾವು ತೆಗೆದುಕೊಂಡಾಗ ಏನು ಫಾರ್ಮುಲಾ ಆಗ್ತದೆ? ಅದಕ್ಕೊಂದು ಬಿಗ್ ಡೆರಿವೇಷನ್ ಇದೆ. ಈ ಡೆರಿವೇಷನ್ ಸಲುವಾಗಿ ಒಂದು ಡಿಫ್ರೆಂಟಾಗಿ ವಿಡಿಯೋ ಮಾಡೋಣಂತೆ. ಈಗ ಡೈರೆಕ್ಟಾಗಿ ಫಾರ್ಮುಲಾ ನೋಡ್ಕೊಂಡ್ಬಿಡ್ರಿ ನೀವು. ಏನಪ್ಪ ಫಾರ್ಮುಲಾ ಇಲ್ಲಿ? ಡಿ = ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಮಾಡ್ಯುಲಸ್ ಆಫ್ ax1 + by1 + c. ಅಂದರೆ x1 y1 ಅಂತ ಎರಡು ಪಾಯಿಂಟ್ ಕೊಟ್ಟಿರ್ತಾರೆ ಅವರೇ. ax1 + by1 + c ಹೋಲ್ ಡಿವೈಡೆಡ್ ಬೈ √a² + b² ಅಂಥೇಳಿ. ಇನ್ನೊಂದು ಡೆರಿವೇಷನ್ ಇದೆ. ವಾಟ್ ಈಸ್ ದ ಡೆರಿವೇಷನ್? ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಅಂತ ಇದೆ. y = mx + c1, y = mx + c2 ಅಂತ ಎರಡು ಲೈನ್ಸ್ಗಳಿದ್ದಾವೆ. ಈ ಎರಡು ಲೈನ್ಸ್ಗಳ ನಡುವೆ ಇರ್ತಕ್ಕಂತಹ ಪ್ಯಾರಲಲ್ ಡಿಸ್ಟೆನ್ಸ್ ಏನಿದೆಯಲ್ಲ ಅದನ್ನು ನಾವು ಡಿ ಅಂತ ತೆಗೆದುಕೊಂಡಾಗ ಡೆರಿವೇಷನ್ ಮಾಡ್ಕೊತ ಹೋಗಬೇಕು. ಫೈನಲಿ ಯು ವಿಲ್ ಗೆಟ್ ಒನ್ ಆನ್ಸರ್. ವಾಟ್ ಈಸ್ ದ್ಯಾಟ್? D = C1 - C2. C1 ಕಾನ್ಸ್ಟಂಟ್ 1 ಮೈನಸ್ ಕಾನ್ಸ್ಟಂಟ್ 2 ಹೋಲ್ ಡಿವೈಡೆಡ್ ಬೈ √a² + b² ಅಂಥೇಳಿ. ಆಮೇಲೆ ಇಲ್ಲಿ ಏನಾದರೂ ಮೈನಸ್ ಬಂದರೂ ಕೂಡ ಅದನ್ನು ನಾವು ಪ್ಲಸ್ ಅಂತ ಕನ್ಸಿಡರ್ ಮಾಡಬೇಕು, ಯಾಕಂದರೆ ಇಲ್ಲಿ ಮಾಡ್ಯುಲಸ್ ಇದೆ. ಈ ಎರಡು ಫಾರ್ಮುಲಾಗಳು ಯೂಸ್ ಮಾಡಿ ಅವ್ರೇನು ಮಾಡಿದ್ದಾರೆ? ಎರಡು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಂಬರ್ 18, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಕೊಟ್ಟಿದ್ದಾರೆ, ಅಂದರೆ x1 y1 ಕೊಟ್ಟಿದ್ದಾರೆ. ಫ್ರಾಮ್ ದ ಲೈನ್ 3x - 4y - 26 = 0 ಅಂತ. ದಿಸ್ ಈಸ್ ದ ಗಿವನ್ ಲೈನ್. ವಾಟ್ ಈಸ್ ದ ಗಿವನ್ ಲೈನ್? 3x - 4y - 26 = 0, ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ax + by + c = 0. ಕಂಪೇರಿಂಗ್ a ವ್ಯಾಲ್ಯೂ, b ವ್ಯಾಲ್ಯೂ ಆ್ಯಂಡ್ c ವ್ಯಾಲ್ಯೂ, ಯು ವಿಲ್ ಗೆಟ್ ವಾಟ್? a value is 3, b value is -4, c value is -26. Given point x1 y1 is 3, -5. ಇದು 3 ಅನ್ನು ಯೂಸ್ ಮಾಡೋಣ, -5 ಅನ್ನು ಯೂಸ್ ಮಾಡೋಣಂತೆ. ಅವಾಗ ಏನಾಗುತ್ತೆ ನೋಡಿರಿ. ದ ಡಿಸ್ಟೆನ್ಸ್ ಆಫ್ ದ ಗಿವನ್ ಪಾಯಿಂಟ್ ಫ್ರಾಮ್ ಗಿವನ್ ಲೈನ್ ಈಸ್, ಫಾರ್ಮುಲಾ ಏನು ರೀ? ಡಿ = ಮಾಡ್ಯುಲಸ್ ಆಫ್ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ax1 + by1 + c ಹೋಲ್ ಡಿವೈಡೆಡ್ ಬೈ √a² + b². ಎ ಅಂತಂದ್ರೆ ವ್ಯಾಲ್ಯೂ ಎಷ್ಟಿದೆ? 3 ಅಂತ ಹಾಕಿ, ಇಲ್ಲಿ ಹಾಕಿದ್ದಾರೆ ನೋಡಿ. ಬಿ ಅಥವಾ ಇದು x1 ಎಷ್ಟಿದೆ ಮಕ್ಕಳೇ? 3 ಇದೆ, ಇಂಟು 3 ಪ್ಲಸ್ ಇದೆಯಾ? ಪ್ಲಸ್. ಬಿ ಅಂತಂದರೆ -4, y1 ಅಂತಂದರೆ y1 -5. ನೆಕ್ಸ್ಟ್ ಪ್ಲಸ್ ಸಿ ಅಂತಂದರೆ -26. 3 3 9. ಕರೆಕ್ಟ್?
ಓಕೆ ಪ್ಲಸ್ 9 ಮೈನಸ್ 9 ಏನಾಗ್ತದೆ 3 3 9 ಅಂತ ಬಂತು ಮೈನಸ್ ಇಂಟು ಮೈನಸ್ ಪ್ಲಸ್ 4 5 20 ಮೈನಸ್ 26 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 9 ಪ್ಲಸ್ 16 ಅಂದರೆ 25 29 ಒಳಗಡೆ 26 ತೆಗಿರಿ 3 ಡಿವೈಡೆಡ್ ಬೈ ರೂಟ್ 25 3 ಡಿವೈಡೆಡ್ ಬೈ 5 ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಗಿವನ್ ಪಾಯಿಂಟ್ ಆ್ಯಂಡ್ ದ ಲೈನ್ ಅಂತ ನಾವು ಹೇಳಬಹುದು. ಕ್ವಶನ್ ನಂಬರ್ 19 ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್. ಎರಡು ಪ್ಯಾರಲಲ್ ಲೈನ್ಸ್ ಏನಿದ್ದಾವೆ 3x minus 4y plus 7 is equal to 0 and 3x minus 4y plus 5 is equal to 0 ಅಂತ. ಇವೆರಡು ಲೈನ್ಗಳ ನಡುವೆ ಪ್ಯಾರಲಲ್ ಡಿಸ್ಟೆನ್ಸ್ ಏನಿದೆ ಅಂತ ಫೈಂಡ್ ಔಟ್ ಮಾಡೋಣಂತೆ. ಇಲ್ಲಿ a is equal to ಏನು ಮಕ್ಕಳೇ 3 ಅಂತ ಬಂತು, b is equal to -4, c1 ಅಂತಂದರೆ 7, c2 ಅಂತಂದರೆ 5. ವಾಟ್ ಈಸ್ ದ ಫಾರ್ಮುಲಾ? d is equal to c2 minus c1. ಓಕೆ, c1 ಮೈನಸ್ c2 ಮೈನಸ್ c1 ಎರಡು ಮಾಡಿದ್ರು ಮಾಡ್ಲಸ್ ಒಳಗಡೆ ಮೈನಸ್ ಇದ್ರ ಪ್ಲಸ್ಸೇ ಆಗ್ತದೆ ವಾಪಸ್. ಓಕೆ, ಇಲ್ಲಿ 7 ತೊಗೊಂಡಿದ್ದಾರೆ ಅಂದರೆ c1 ಅಂತ ಫಸ್ಟ್ ತೊಗೊಂಡಿದ್ದಾರೆ, ಆಮೇಲೆ ಮೈನಸ್ c2 ತೊಗೊಂಡಿದ್ದಾರೆ. c2 ಮೈನಸ್ c1 ಅಂದ್ರೆ ಒಂದೇ, c1 ಮೈನಸ್ c2 ಒಂದು. ಯಾಕೆ ಮಾಡ್ಲಸ್ ಇದೆ, ಮೈನಸ್ ಬಂದರೂ ಕೂಡ ಪ್ಲಸ್ ಆಗ್ತದೆ. 7 ಒಳಗೆ 5 ತೆಗಿರಿ 2 ಬಂತು, ಅಂಡರ್ ರೂಟ್ ಆಫ್ ಏನು ಬಂತು 5 ಬಂತು. 2/5 ಇಸ್ ದ ಆನ್ಸರ್. ನೆಕ್ಸ್ಟ್ ಈಗೇನು ಮಾಡೋಣ, ಮುಂದಿನ ವಿಡಿಯೋದಲ್ಲಿ ಎಕ್ಸಸೈಸ್ ಕ್ವಶನ್ಸ್ಗಳು ಮಾಡ್ಕೊತ ಹೋಗೋಣಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ